ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದ್ರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂತ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕನು. ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರದಲ್ಲಿ ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದ್ದೆಲ್ಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂತ ಪದ್ಧತಿ ಅಲ್ಲ. ಯಾವ ಸರ್ಕಾರ ಯಾವುದೇ ಸರ್ಕಾರದಲ್ಲ. ಇದಕ್ಕೆ ನಾಳೆ ಮುಖ್ಯಮಂತ್ರಿ ಪತ್ರ ಬರೆದು ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿನಿ. ಇಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಇದ್ದದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋದ್ರಲ್ಲಿ ಅಕಸ್ಮಾತ್ ಅವ್ರೇನಾದ್ರು ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕ್ತಾರೆ. ಅಥವಾ ಸರಿಯಾದ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕನು. ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದ್ರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂತ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕನು. ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದ್ದೆಲ್ಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂತ ಪದ್ಧತಿ ಅಲ್ಲ. ಯಾವ ಸರ್ಕಾರ ಯಾವುದೇ ಸರ್ಕಾರದಲ್ಲ. ಇದಕ್ಕೆ ನಾಳೆ ಮುಖ್ಯಮಂತ್ರಿ ಪತ್ರ ಬರೆದು ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿನಿ. ಇಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಇದ್ದದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋದ್ರಲ್ಲಿ ಅಕಸ್ಮಾತ್ ಅವ್ರೇನಾದ್ರು ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕ್ತಾರೆ. ಅಥವಾ ಸರಿಯಾದ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕನು. ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ
ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದ್ರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂತ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದೀನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದೆಲ್ಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂತ ಪದ್ಧತಿ ಅಲ್ಲ. ಯಾವ ಸರ್ಕಾರ ಯಾವುದೇ ಸರ್ಕಾರ ಅಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿನಿ. ಇಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಇರ್ತದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋದ್ರಲ್ಲಿ ಅಕಸ್ಮಾತ್ ಅವ್ರೇನಾದ್ರು ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕ್ತಾರೆ ಹೇಳಿನಿ. ಅಥವಾ ಸರಿಯಾದ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದೀನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದ್ರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂತ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದೀನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದೆಲ್ಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂತ ಪದ್ಧತಿ ಅಲ್ಲ. ಯಾವ ಸರ್ಕಾರ ಯಾವುದೇ ಸರ್ಕಾರ ಅಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿನಿ. ಇಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಇರ್ತದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋದ್ರಲ್ಲಿ ಅಕಸ್ಮಾತ್ ಅವ್ರೇನಾದ್ರು ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕ್ತಾರೆ ಹೇಳಿನಿ. ಅಥವಾ ಸರಿಯಾದ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದೀನಿ, ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ
ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದ್ರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು, ಸೂರು ಮಾಡಿಕೊಟ್ಟು, ಅವರಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ, ಜಾತಿ, ಧರ್ಮದ ವಿಚಾರಗಳು ಇಲ್ಲಿ ಬರಬಾರದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂತ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಉಳಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದನೆ ಸಂಬಂಧಪಟ್ಟವ್ರು ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ, ಜಾತಿ ಇಂಥದೆಲ್ಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಒಂದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂತ ಪದ್ಧತಿ ಅಲ್ಲ. ಯಾವ ಸರ್ಕಾರ, ಯಾವುದೇ ಸರ್ಕಾರದಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದು ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿ ಇಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಎದ್ದಾದ್ರದ್ದು ಯಾರದಾರ ಅವರು, ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋರಿಗೆ ಅಕಸ್ಮಾತ್ ಅವರೇನಾದ್ರು ಯಾರ ಕಡೆಯಿಂದ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕಂತ ಹೇಳಿನಿ. ಮತ್ತು ಅದು ಸರಿಯಾದ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕನು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯವನ್ನು ಉಳಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದನೆ ಸಂಬಂಧಪಟ್ಟವ್ರು ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದ್ರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.